ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ, ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ದಾರೆ ಮೋದಿ. ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ವಿಮಾನ ದುರಂತದ ಘಟನಾ ಸ್ಥಳಕ್ಕೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಹಮದಾಬಾದ್ಗೆ ಭೇಟಿ ಕೊಟ್ಟರು ಪ್ರಧಾನಿ ಮೋದಿ. ಸ್ಥಳ ಪರಿಶೀಲನೆಗೆ ಹೋದರು. ಯಾವ ಸ್ಥಳದಲ್ಲಿ ಘಟನೆ ನಡೆದಿದೆಯೋ ಆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ವಿಮಾನಯಾನ ಸಚಿವರು ಕೂಡ ಪ್ರಧಾನಿ ಮೋದಿಯ ಜೊತೆ ಇದ್ರು. ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನಾಗಿದೆ ಅಂತ. ನಿನ್ನೆ ಅಮಿತ್ ಶಾ ಈಗಾಗಲೇ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ರು. ಇವತ್ತು ಪ್ರಧಾನಿ ಸ್ಥಳಕ್ಕೆ ಹೋಗಿ ಮಾಹಿತಿ ಪಡೆದಿದ್ದಾರೆ. ವಿಮಾನ ಯಾವ ರೀತಿ ಡಿಕ್ಕಿ ಹೊಡೆದಿದೆ ಅನ್ನೋದನ್ನ ನೀವು ಆ ದೃಶ್ಯಗಳಲ್ಲಿ ನೋಡಬಹುದು. ಸಂಪೂರ್ಣ ಕಟ್ಟಡಗಳು ಹೊತ್ತಿ ಉರಿದಿವೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ವ್ಯಾಪಿಸ್ಕೊಳ್ತು ಅಂದ್ರೆ ದೊಡ್ಡ ಬೆಂಕಿಯ ಉಂಡೆಯೊಂದು ಸ್ಫೋಟ ಆಯಿತು. 1,25,000 ಲೀಟರ್ನ ಇಂಧನ ಏಕಕಾಲಕ್ಕೆ ಹೊತ್ತಿ ಉರಿತು. ಬ್ಲಾಸ್ಟ್ ಆಯಿತು ಇಡೀ ವಿಮಾನ. ಮೋದಿ ಸ್ಥಳಕ್ಕೆ ಬಂದು ಅಧಿಕಾರಿಗಳಿಂದ ಮಾಹಿತಿ ಪಡೀತಾ ಇರೋ ದೃಶ್ಯ. ಇನ್ನು ಮತ್ತೊಂದು ಕಡೆ ಇದಾದ ಮೇಲೆ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಈಗ ನೀವು ನೋಡ್ತಾ ಇರೋ ವ್ಯಕ್ತಿ ರಮೇಶ್ ವಿಶ್ವಾಸ್ ಕುಮಾರ್. ಇವರೊಬ್ಬರೇ ಪ್ರಯಾಣಿಕರಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಜೀವ ಉಳಿಸ್ಕೊಂಡವರು. ರಮೇಶ್ ಲಂಡನ್ನ ನಿವಾಸಿ. ತನ್ನ ಸಹೋದರನ ಜೊತೆ ಬಂದು ವಾಪಸ್ ಹೊರಟಿರ್ತಾರೆ. ಸಹೋದರ ಮೃತಪಟ್ಟಿದ್ದಾರೆ. ರಮೇಶ್ನ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಇತರ ಗಾಯಾಳುಗಳನ್ನ ಕೂಡ ಮಾತಾಡಿಸಿದ್ದಾರೆ. ಅವರ ಆರೋಗ್ಯನೂ ವಿಚಾರಿಸಿದ್ದಾರೆ. ಘಟನಾ ಸ್ಥಳದಿಂದ ನೇರವಾಗಿ ಸಿವಿಲ್ ಆಸ್ಪತ್ರೆಗೆ ಬಂದು ಇಡೀ ಘಟನೆಯಲ್ಲಿ ಏಕೈಕ ಪ್ರಯಾಣಿಕ ತನ್ನ ಜೀವ ಉಳಿಸ್ಕೊಂಡಿದ್ದು ಅಂದ್ರೆ ಅದು ರಮೇಶ್. ಈಗ ನೀವು ನೋಡ್ತಾ ಇರೋದು ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ವಿದ್ಯಾರ್ಥಿ ಸಿಬ್ಬಂದಿಗಳು ಯಾರ್ಯಾರು ಗಾಯಾಳುಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೋ ಅವರನ್ನ ಮಾತಾಡಿಸಿದ್ದಾರೆ. ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ದುರಂತಕ್ಕೆ ಕಾರಣ ಏನು, ಕೈಗೊಂಡ ಕ್ರಮಗಳು ಏನು, ಇದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ವಿಮಾನಯಾನ ಸಚಿವ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದು ಮುಂದಿನ ಕ್ರಮ ಹಾಗೂ ಪರಿಹಾರದ ಬಗ್ಗೆ ಮೋದಿ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಕ್ರಮದ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಮೋದಿ. ಘಟನೆಯಾದ ನಂತರದ ಕ್ರಮಗಳೇನು, ಪರಿಹಾರ ಕ್ರಮಗಳೇನು, ಎಲ್ಲದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಘಟನಾ ಸ್ಥಳಕ್ಕೆ ಹೋಗಿದ್ರು, ವೀಕ್ಷಣೆ ಮಾಡಿದ್ರು. ಮತ್ತೊಂದು ಕಡೆ ಯಾರ್ಯಾರು ಸರ್ವೈವರ್ಸ್ ಇದ್ದಾರೆ, ಗಾಯಾಳುಗಳಿದ್ದಾರೆ, ಅವರನ್ನ ಮಾತಾಡಿಸಿದ್ರು. ಪ್ರಯಾಣಿಕರಲ್ಲಿ ಏಕೈಕ ವ್ಯಕ್ತಿ ತನ್ನ ಜೀವ ಉಳಿಸ್ಕೊಂಡಿದ್ದು ರಮೇಶ್ ವಿಶ್ವಾಸ್ ಕುಮಾರ್. ಅವರನ್ನ ಮಾತಾಡಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇತರ ಗಾಯಾಳುಗಳನ್ನ, ಯಾರ್ಯಾರ ಹಾಸ್ಟೆಲ್ನಲ್ಲಿದ್ದು ಗಾಯಗೊಂಡಿದ್ರಲ್ಲ ಅವರನ್ನು ಮಾತಾಡಿಸಿದ್ದಾರೆ. ಎರಡೂ ಆದ ಮೇಲೆ ಸಚಿವರು ಮತ್ತು ಅಧಿಕಾರಿಗಳನ್ನ ಒಳಗೊಂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಕಾರಣಗಳು ಈಗಾಗಲೇ ತಿಳಿದಿವೆ. ಏನಾಗಿದೆ ಅನ್ನೋದು ತಿಳಿದಿದೆ. ಮುಂದೇನಾಗಬೇಕು ಅದು ಕೂಡ ಚರ್ಚೆ ಆಗಿದೆ. ಇನ್ನು ಇದೇ ದುರಂತದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ತಮ್ಮ ಜೀವ ಕಳೆದುಕೊಂಡ್ರು. ಮಗಳನ್ನ ನೋಡೋದಕ್ಕೆ ಅಂತ ಖುಷಿಯಾಗಿ ಹೊರಟಿದ್ರು. ರೂಪಾನಿ ಕುಟುಂಬಸ್ಥರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ವಿಜಯ್ ರೂಪಾನಿ ಪತ್ನಿ, ಮಕ್ಕಳಿಗೆ ಮೋದಿ ಸಾಂತ್ವನ ಹೇಳಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಕಾರಿನ ನಂಬರ್ ಕಾಕತಾಳೀಯ ಇತ್ತು. ಕಾರಿನ ನಂಬರ್ 1206. ರೂಪಾನಿ ಸಾವು ಕೂಡ 6ನೇ ತಿಂಗಳಿನ 12ನೇ ತಾರೀಕು 1206 ಅವರ ಲಕ್ಕಿ ನಂಬರ್. ಅವರ ಬೈಕ್ಗಳಿಗೆ ನೀವು ನೋಡಬಹುದು, ಅವರ ಕಾರಿನ ನಂಬರ್ ನೋಡಬಹುದು. ಅವರ ಸಾವು ಕೂಡ ಅದೇ ನಂಬರ್ನಲ್ಲಿ ಆಗಿದೆ. ದೇಶದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ ಈ ನಂಬರ್. ಆರ್ಎಸ್ಎಸ್ ಬಿಜೆಪಿಯ ಹಿನ್ನೆಲೆಯ ವಿಜಯ್ ರೂಪಾನಿ 1987ರಿಂದ ಸಕ್ರಿಯವಾಗಿ ಪಾಲಿಟಿಕ್ಸ್ನಲ್ಲಿದ್ದರು.
2016ರಲ್ಲಿ ಸಿಎಂ ಆಗಿ ಕೆಲಸ ನಿರ್ವಹಿಸಿದ್ರು. ಅವರ ಕುಟುಂಬಸ್ಥರನ್ನ ನೀವು ನೋಡ್ತಾ ಇದ್ದೀರಿ. ವಿಮಾನಯಾನ ದುರಂತದಲ್ಲಿ ಬದುಕುಳಿದಿದ್ದು ರಮೇಶ್ ಮಾತ್ರ. ಹೇಗೆ ನಾನು ಬದುಕುಳಿದೆ ಅನ್ನೋದನ್ನ ಕೂಡ ರಮೇಶ್ ಹೇಳಿದ್ದಾರೆ, ಮಾತಾಡಿದ್ದಾರೆ. ಫ್ಲೈಟ್ ಹೊತ್ತಿ ಉರಿದಿದ್ರು, ಹಾಗಾದ್ರೆ ರಮೇಶ್ ಪಾರಾಗಿದ್ದು ಹೇಗೆ? ದುರಂತದ ಕಂಪ್ಲೀಟ್ ಮಾಹಿತಿಯನ್ನ ರಮೇಶ್ ಹೇಳಿದ್ದಾರೆ. ಎಮರ್ಜೆನ್ಸಿ ಬಾಗಿಲು ಓಪನ್ ಆಗತ್ತೆ, ಕ್ಷಣಾರ್ಧದಲ್ಲಿ ಅವರು ಅಲ್ಲಿಂದ ಜಂಪ್ ಮಾಡಿ ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ವೀಕ್ಷಕರೇ, ಧಗ ಧಗ ಹೊತ್ತಿ ಉರಿದಿರೋದನ್ನ ನೋಡ್ತಾ ಇದ್ರಿ ಫ್ಲೈಟ್. ಅದರಲ್ಲಿ ಒಬ್ಬರು ಉಳಿದಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರಮೇಶ್ ವಿಶ್ವಾಸ್ ಕುಮಾರ್. ಒಬ್ಬರೇ ವಿಮಾನ ಹತ್ತಿರ್ಲಿಲ್ಲ, ಇವ್ರ ಜೊತೆ ಇವರ ಅಣ್ಣ ಇದ್ರು. ಇವ್ರು ಬೇರೆ ಕಡೆ ಕೂತಿದ್ರು, ಅವ್ರು ಬೇರೆ ಕಡೆ ಕೂತಿದ್ರು. ಆದ್ರೆ ಅವರ ಅಣ್ಣನ ಸಾವಾಗಿದೆ. ಪವಾಡ ಸದೃಶ್ಯ ರೀತಿಯಲ್ಲಿ ರಮೇಶ್ ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಅದಾದ ಮೇಲೆ ಮಾತಾಡಿದ್ದಾರೆ ಅವರು. वो मेरे नज़रों के सब सामने हुआ था. मेरे खुद को भी बिलीव नहीं होता कि मैं कैसे उसमें से जिंदा बाहर निकला. क्योंकि थोड़ा टाइम के लिए तो मेरे को लगा था कि मैं भी मरने वाला हूँ. लेकिन जब मेरी आँख खुल के मैं देखा ना, तो मुझे लगा मैं जिंदा हूँ. तो मैंने ट्राई किया, जब मेरी सीट थे वो मेरी बेल्ट निकाला, मैंने वो ट्राई किया जहाँ से निकल सकता वहाँ से, तो मैं निकल गया वहाँ से. मेरे नज़रों के सामने एयर हॉस्टल और दूसरे आंटी अंकल सभी उसमें मैच हो गए थे सभी. टेक ऑफ के बाद 1 मिनट के अंदर ही जब टेक ऑफ हुआ ना, तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं, वो प्लेन टेक ऑफ ज़्यादा करने के लिए वो रेस्ट तो बोलते हैं क्या, रेस्ट दिया होगा ऐसा कुछ, और सीधा हॉस्टल में. मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे, वहाँ लैंड हुई थी. तो मुझे दूसरे के बारे में मेरे को पता नहीं. लेकिन मैं जहाँ लैंड हुआ था ना, वो नीचे की साइड थी. तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सामने कि थोड़ा इधर पेस है, तो मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर. क्योंकि अपोजिट साइड पे थे ना, वो बिल्डिंग का वो था ना दीवार, तो उधर से कोई शायद नहीं निकल सका होगा. क्योंकि उधर पूरा उधर ही क्रैश हुआ था. मैं जो जहाँ था वहाँ ही थोड़ा पेस था. फिर भी मेरे पता नहीं मैं कैसे बचा हूँ, क्योंकि मेरे नज़र के सामने ही सब 2 एयर हॉस्टल वो अंकल आंटी सब उधर ही सब. और थोड़ा जब आग लगी ना, मेरा लेफ्ट हैंड भी जल गया थोड़ा. फिर एम्बुलेंस मेरे को उठा लेके इधर आया हॉस्पिटल में. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.